ಧಣಿಗಳೇ, ತಿಂಡಿ ತಿಂತೀರಾ? ರಾಜೇಂದ್ರ, ಈಗೇನೋ ಇದು ಹೊಸ ಕಂಟಕ ಮತ್ತು ನಿನ್ನ ಊಟ ತಿಂಡಿಗೆ? ಅಲ್ಲ ಉಗ್ರಪ್ಪ, ಸುಕ್ಕಿ ಜಾಗಿಂಗ್ ಅಂತ ಹೋಗಿ 3 ಗಂಟೆ ಕಾಲ ಆಯಿತು, ಇನ್ನೂ ಬಂದಿಲ್ಲ. ಯಾಕೋ ಯೋಚನೆ ಆಗ್ತದೆ ಉಗ್ರಪ್ಪ. ಅಯ್ಯೋ ರಾಜೇಂದ್ರ, ಅವಳೆ ಲಾಲಿಪಾಪ್ ತಿನ್ನೋ ಪಾಪುನೇನೋ, ಬರ್ತಾಳೆ ಬಿಡು. ಈ ಹಳ್ಳಿಲಿ ಎಲ್ಲಿ ತಪ್ಪಿಸ್ಕೊಂಡು ಹೋದ್ರು ಮನೆಗೆ ಬರ್ತಾಳೆ. ಹಾಗಲ್ಲ ಉಗ್ರಪ್ಪ, ಯಾಕೋ ಅರ್ಧ ಗಂಟೆಯಿಂದ ನನ್ನ ಬಲ್ಗಂಟು ತುಂಬ ಅದರ್ತಾ ಇದೆ. ನಿದ್ದೊಳ್ಳೆ ಶಕುನ ಮಾರ. ಆಗ 3 ದಿನ ಊಟ ನಿದ್ದೆ ಬಿಟ್ಟಿದ್ದೆ, ನಿನಗೆ ವೀಕ್ನೆಸ್ ಬಂದಿತ್ತು, ಅದಕ್ಕೆ ಕಣ್ಣದಿರ್ತಾ ಇದೆ. ಇನ್ನೂ 2 ದಿನ ಊಟ ಬಿಟ್ಟಿದ್ರೆ ನಿನ್ನ ಮೈಯೆಲ್ಲ ಅದಿರ್ತಿತ್ತು. ಅವಳು 7 ಗಂಟೆಗೆ ಹೋದ್ರೆ 8 ಗಂಟೆಗೆ ವಾಪಸ್ ಬರ್ತಾ ಇದ್ಲು. ಈಗ 10:15 ಆಯ್ತು ಉಗ್ರಪ್ಪ. ಎಲ್ಲಿ ಹೋದ್ಲೋ ಏನಾಯ್ತು ಅವಳಿಗೆ? ಆ ಮಾತನ್ನ ಕಳಿಸಿ ಅರ್ಧ ಗಂಟೆ ಆಯ್ತು, ಇನ್ನೂ ಬಂದಿಲ್ಲ. ಅವಳು ಅಂತಿದ್ಯಾ? ಸುಖಿ ನಿನ್ನ ಗಂಡು ಮಗ ಅಲ್ವೇನೋ ರಾಜೇಂದ್ರ? ನಿನ್ನ ಮಗನ ಸುದ್ದಿಗೆ ಯಾರಾದರೂ ಬರೋಕ್ಕಾಗತ್ತೇನೋ? ಇವತ್ತು ಯಾಕೋ ಅವಳು ನಂಗೆ ಹೆಣ್ಣು ಅನಿಸ್ತಾ ಇಲ್ಲ ಉಗ್ರಪ್ಪ, ಮಗಳು ಅನಿಸ್ತಾ ಇದ್ದಾಳೆ. ಭಯ ಆಗ್ತಾ ಇದೆ. ನೋಡೋ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವಳು ಬಂದೇ ಬರ್ತಾಳೆ. ನಾನು ವಿಚಾರಿಸ್ತೀನಿ. ನಿನ್ನ ತಲೆ ಬಿಸಿ ಬಿಟ್ಬಿಟ್ಟು ಬಿಸಿಬೇಳೆ ಭಾತ್ ತಿನ್ನು. ಹೋಗೋ, ತಿಂಡಿ ತಿನ್ನು.